ಮತ್ತೆ ಪವರ್ ಸೆಂಟರ್ ಆಯ್ತಾ ಬಿಎಸ್ವೈ ಧವಳಗಿರಿ ನಿವಾಸ. 1.5 ವರ್ಷದ ಬಳಿಕ ರಾಜಕೀಯ ಚಟುವಟಿಕೆಗಳು ಗರಿಗೆದರಿದೆ. ಮತ್ತೆ ಪವರ್ ಸೆಂಟರ್ ಆಯ್ತಾ ಬಿಎಸ್ವೈ ಧವಳಗಿರಿ ನಿವಾಸ. 1.5 ವರ್ಷದ ಬಳಿಕ ರಾಜಕೀಯ ಚಟುವಟಿಕೆಗಳು ಗರಿಗೆದರಿದೆ. ನಿತಿನ್ ನಬೀನ್ ಆಗಮನ, ಧವಳಗಿರಿ ನಿವಾಸಕ್ಕೆ ಮುಖಂಡರ ಲಗ್ಗೆ. ಧವಳಗಿರಿ ನಿವಾಸಕ್ಕೆ ರಾಜ್ಯ ಬಿಜೆಪಿ ನಾಯಕರ ದಂಡೆ ಆಗಮನ. ಆರ್ ಅಶೋಕ್, ಜಗದೀಶ್ ಶೆಟ್ಟರ್, ಕಾರಜೋಳ, ಸಿಟಿ ರವಿ, ಶ್ರೀರಾಮುಲು, ವಿಶ್ವನಾಥ್, ಛಲವಾದಿ ಸೇರಿ ಅನೇಕರ ಆಗಮನ. ನಿತಿನ್ ನಬೀನ್ ಸಮ್ಮುಖದಲ್ಲಿ ಒಗ್ಗಟ್ಟು ಪ್ರದರ್ಶನ. ರಾಜ್ಯ ಬಿಜೆಪಿಗೆ ಸದ್ಯಕ್ಕೆ ಕೆಲವೊಂದಿಷ್ಟು ಬದಲಾವಣೆಯನ್ನ ಮಾಡ್ತಾರಾ ನಿತಿನ್ ನಬೀನ್ ಅವರು. ಮತ್ತೆ ಪವರ್ ಸೆಂಟರ್ ಆಗಿದೆ ಬಿಎಸ್ವೈ ಧವಳಗಿರಿ ನಿವಾಸ. ಯಾಕೆಂತಂದ್ರೆ ನಿತಿನ್ ನಬೀನ್ ಅವರು ಆಗಮನ, ಧವಳಗಿರಿ ನಿವಾಸಕ್ಕೆ ಮುಖಂಡರ ಲಗ್ಗೆ. ಆರ್ ಅಶೋಕ್, ಜಗದೀಶ್ ಶೆಟ್ಟರ್, ಕಾರಜೋಳ, ಸಿಟಿ ರವಿ, ಶ್ರೀರಾಮುಲು, ವಿಶ್ವನಾಥ್, ಛಲವಾದಿ ಸೇರಿ ಅನೇಕರ ಆಗಮನ ಆಗಿದೆ. ಏನೋ ನಿತಿನ್ ನಬೀನ್ ಸಮ್ಮುಖದಲ್ಲಿ ಒಗ್ಗಟ್ಟು ಪ್ರದರ್ಶನ ಮಾಡಲಿಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಯಾಕೆಂತಂದ್ರೆ ಬಿಜೆಪಿ ಈಗ ಒಂದು ರೀತಿಯಲ್ಲಿ ಒಡೆದ ಮನೆಯಾಗಿದೆ. ಈ ಒಂದು ಒಡೆದ ಮನೆಯನ್ನ ಕೂಡಿಸ್ಲಿಕ್ಕೆ ನಿತಿನ್ ನಬೀನ್ ಅವರು ಆಗಮಿಸಿದ್ದಾರೆ ಎಂಬ ವಿಚಾರ ಕೂಡ ಬಹಳ ಚರ್ಚೆಗೆ ಗ್ರಾಸ ಆಗಿದೆ. ಹಾಗಾಗಿ ನಮ್ಮಲ್ಲಿ ಯಾವುದೇ ರೀತಿಯ ಒಂದು ಒಡಕಿಲ್ಲ ಅನ್ನೋದನ್ನ ಪ್ರೂವ್ ಮಾಡಲಿಕ್ಕೆ ಸದ್ಯಕ್ಕೆ ಎಲ್ಲರೂ ಕೂಡ ಆಗಮಿಸಿದ್ದಾರೆ. ಇನ್ನು ಬಹಳ ಮುಖ್ಯವಾಗಿ ಬೈ ಎಲೆಕ್ಷನ್ ಅಂದರೆ ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ಕ್ಷೇತ್ರ ಏನಿದೆ, ಈ ಎರಡೂ ಕ್ಷೇತ್ರಗಳು ಬಿಜೆಪಿಗೆ ಸೋಲಾಗಲಿಕ್ಕೆ ಒಗ್ಗಟ್ಟು ಇಲ್ಲದೇ ಇರೋದೇ ಕಾರಣ ಅಂತ ಹೈಕಮಾಂಡ್ಗೆ ಕೂಡ ದೂರನ್ನ ನೀಡಲಾಗಿತ್ತು. ಹಾಗಾಗಿ ಸದ್ಯಕ್ಕೆ ಒಗ್ಗಟ್ಟನ್ನ ಪ್ರದರ್ಶನ ಮಾಡಲಿಕ್ಕೆ ಈಗ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಬಹಳ ಪ್ರಮುಖವಾಗಿ ಒಂದು ಧವಳಗಿರಿ ನಿವಾಸಕ್ಕೆ ರಾಜ್ಯ ಬಿಜೆಪಿ ನಾಯಕರ ದಂಡೆ ಆಗಮಿಸಿದೆ. ಆರ್ ಅಶೋಕ್ ಅವರಾಗಿರ್ಬೋದು, ಜೊತೆಗೆ ಜಗದೀಶ್ ಶೆಟ್ಟರ್, ಕಾರಜೋಳ, ಸಿಟಿ ರವಿ, ಶ್ರೀರಾಮುಲು, ವಿಶ್ವನಾಥ್, ಛಲವಾದಿ ಸೇರಿ ಅನೇಕರು ಆಗಮಿಸಿದ್ದಾರೆ. ಇನ್ನು ಮತ್ತೆ ಈಗ ಬಿಎಸ್ವೈ ಧವಳಗಿರಿ ನಿವಾಸ ಏನಿದೆ ಪವರ್ ಸೆಂಟರ್ ಆಗಿ ಮಾರ್ಪಾಟಾಗಿದೆ. ಇನ್ನು ಏನೇ ಒಂದು ರಾಜಕೀಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳಾದರೂ ಕೂಡ ಬಿಜೆಪಿಯಲ್ಲಿ ಮೊದಲು ಹೋಗ್ತಾ ಇದ್ದಿದ್ದು ಈ ಒಂದು ಧವಳಗಿರಿ ನಿವಾಸಕ್ಕೆ. ಈಗ ಮತ್ತೆ ಧವಳಗಿರಿ ನಿವಾಸದಲ್ಲಿ 1.5 ವರ್ಷದ ಬಳಿಕ ರಾಜಕೀಯ ಚಟುವಟಿಕೆಗಳು ಗರಿಗೆದರಿದೆ. ರಾಜ್ಯ ಬಿಜೆಪಿಗೆ ಮಾಜಿ ಸಿಎಂ ಬಿಎಸ್ವೈ ಅನಿವಾರ್ಯತೆ. ಬಿಎಸ್ವೈ ವರ್ಚಸ್ಸಿನ ಮೇಲೆ ಚುನಾವಣೆಗೆ ಹೋಗಲು ತಂತ್ರ. ಬಿಜೆಪಿ ವರಿಷ್ಠರಿಗೂ ಗೊತ್ತಾಗಿದೆ ರಾಜಾಹುಲಿ ಸಮುದಾಯದ ಬಲ ಏನು ಅಂತ. ರಾಜ್ಯಕ್ಕೆ ಆಗಮಿಸ್ತಾ ಇದ್ದಂತೆ ಬಿಎಸ್ವೈ ಭೇಟಿಯಾದ ನಿತಿನ್ ನಬೀನ್. ಬಿಎಸ್ವೈ ಜೊತೆ ಕುಳಿತು ಪ್ರಸ್ತುತ ಬಿಜೆಪಿ ಸಂಘಟನೆ ಬಗ್ಗೆ ಚರ್ಚೆ. ಹಲವು ನಾಯಕರಿದ್ದರು. ಬಿಎಸ್ವೈ ಮೇಲೆ ಹೈಕಮಾಂಡ್ಗೆ ನಂಬಿಕೆ ಇದೆ. ಮೋದಿ, ಅಮಿತ್ ಶಾ ಬಳಿಕ ನಿತಿನ್ ನಬೀನ್ ಭೇಟಿ. ಒಂದೇ ತಿಂಗಳಲ್ಲಿ 3 ನಾಯಕರಿಂದ ಬಿಎಸ್ವೈ ಭೇಟಿ ಮಾಡಲಾಗಿದೆ. ಭೇಟಿ ಹಿಂದೆ ಅಡಗಿದೆ ಬಿಜೆಪಿ ವರಿಷ್ಠರ ರಾಜಕೀಯ ಲೆಕ್ಕಾಚಾರಗಳು. ರಾಜ್ಯ ಬಿಜೆಪಿಗೆ ಈಗ ಮಾಜಿ ಸಿಎಂ ಬಿಎಸ್ವೈ ಅನಿವಾರ್ಯತೆ ಇರೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇನ್ನು ಬಿಎಸ್ವೈ ವರ್ಚಸ್ಸಿನ ಮೇಲೆ ಚುನಾವಣೆಗೆ ಹೋಗ್ಲಿಕ್ಕೆ ತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಯಾಕೆಂತಂದ್ರೆ ಏನೀಗ ಯಡಿಯೂರಪ್ಪ ಅವರ ಅಭಿಮಾನೋತ್ಸವವನ್ನ ಮಾಡಲಾಯಿತು. ಆ ಒಂದು ಅಭಿಮಾನೋತ್ಸವದಲ್ಲಿ ಲಕ್ಷಾಂತರ ಜನ ಸೇರಿದ್ರು, ಲಕ್ಷಾಂತರ ಜನ ಭಾಗಿಯಾಗಿದ್ರು. ಬಹಳ ಯಶಸ್ಸಾಯಿತು ಆ ಒಂದು ಅಭಿಮಾನೋತ್ಸವ ಕಾರ್ಯಕ್ರಮ. ಅದಾದ ನಂತರ ಕೆಲವೊಂದಿಷ್ಟು ಶಾಸಕರು ನಮ್ಮ ಒಂದು ಕ್ಷೇತ್ರದಲ್ಲೂ ಕೂಡ ಇದೇ ರೀತಿ ಅಭಿಮಾನೋತ್ಸವ ಕಾರ್ಯಕ್ರಮವನ್ನ ಮಾಡಿ ಆಗ ಜನರ ಮನಸ್ಸನ್ನ ಗೆಲ್ಲೋದಕ್ಕೆ ಈಸಿ ಆಗುತ್ತೆ, ಆ ಒಂದು ವೋಟ್ ಬ್ಯಾಂಕ್ ಕೂಡ ಸಂಗ್ರಹ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಬಹಳ ಒತ್ತಡವನ್ನ ಹೇರ್ಲಿಕ್ಕೂ ಕೂಡ ಪ್ರಾರಂಭ ಮಾಡಿದ್ರು. ಹಾಗಾಗಿ ಈಗ ಆಲ್ರೆಡಿ ಹೈಕಮಾಂಡ್ಗೆ ಈ ಎಲ್ಲ ವಿಚಾರಗಳು ಕೂಡ ತಲುಪಿರುತ್ತೆ. ಜೊತೆಗೆ ಈಗ ರಾಜ್ಯ ಬಿಜೆಪಿಯಲ್ಲಿ ಏನೇ ಒಂದು ಬದಲಾವಣೆಗಳಾಗಬೇಕು ಅಥವಾ ಏನೇ ಒಂದು ಬೆಳವಣಿಗೆಗಳಾಗಬೇಕು ಅಂತಂದ್ರೂ ಕೂಡ ಹೈಕಮಾಂಡ್ ಸಮ್ಮತಿ ಇರಲೇಬೇಕು. ಹೈಕಮಾಂಡ್ ನಿರ್ದೇಶನದ ಮೇರೆಗೆ ರಾಜ್ಯದಲ್ಲಿ ಈ ರೀತಿಯ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳೋದಕ್ಕೆ ಸಾಧ್ಯ. ಹಾಗಾಗಿ ಈಗ ಆಲ್ರೆಡಿ ಯಾವ ರೀತಿ ಯಡಿಯೂರಪ್ಪ ಅವರಿಗೆ ಬೆಂಬಲ ಇದೆ, ಜೊತೆಗೆ ಸಮುದಾಯದ ಬೆಂಬಲ ಇದೆ ಅನ್ನೋದು ಹೈಕಮಾಂಡ್ ಗಮನದಲ್ಲಿದೆ. ಹಾಗಾಗಿ ಈಗ ಪ್ರತಿಯೊಮ್ಮೆಯೂ ಕೂಡ ಯಾರೇ ಒಬ್ಬ ಘಟಾನುಘಟಿ ನಾಯಕರು ಅಂದರೆ ದೆಹಲಿ ನಾಯಕರು ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಮೊದಲಿಗೆ ಭೇಟಿಯಾಗೋದು ಯಡಿಯೂರಪ್ಪ ಅವ್ರನ್ನ ಭೇಟಿಯಾಗಿ ಕೆಲವೊಂದಿಷ್ಟು ಮುಖ್ಯ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ಪ್ರಸ್ತುತ
ಏನೆಲ್ಲ ಬಿ ಜೆ ಪಿಯಲ್ಲಿ ಬೆಳವಣಿಗೆಗಳಾಗ್ತಾ ಇದೆ, ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ, ಜೊತೆಗೆ ಈ ಒಂದು ಸಮಸ್ಯೆಗಳನ್ನು ಯಾವ ರೀತಿ ಬಗೆಹರಿಸಬೇಕಾಗತ್ತೆ, ಆಡಳಿತ ಪಕ್ಷವನ್ನು ಎಲ್ಲರೂ ಕೂಡ ಯಾವ ರೀತಿ ಕಟ್ಟಾಕ್ತಾ ಇದ್ದಾರೆ, ಅದೆಲ್ಲದರ ಬಗ್ಗೆಯೂ ಕೂಡ ಪ್ರತಿ ಬಾರಿ ಬಂದಾಗಲೂ ಕೂಡ ಯಡಿಯೂರಪ್ಪ ಅವರ ಜೊತೆ ಕುಳಿತು ಸಮಾಲೋಚನೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಒಂದೇ ತಿಂಗಳಲ್ಲಿ ಮೋದಿ ಅವರು ಕೂಡ ಬಂದು ಮೀಟ್ ಮಾಡ್ಕೊಂಡು ಹೋದರು. ಜೊತೆಗೆ ಚುನಾವಣಾ ಚಾಣಕ್ಯ ಯಾರು ಬಿ ಜೆ ಪಿಯಲ್ಲಿ ಅಂತಂದರೆ ಅಮಿತ್ ಶಾ ಅಂತ ಹೇಳ್ತಾರೆ. ಹಾಗಾಗಿ ಅಮಿತ್ ಶಾ ಅವರು ಕೂಡ ಬಂದು ಭೇಟಿಯನ್ನು ಮಾಡಿ ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಮಾತನಾಡಿ ಹೋದ್ರು. ಈಗ ನಿತಿನ್ ನಬೀನ್ ಅವರ ಸರದಿ ಶುರುವಾಗಿದೆ. ನಿತಿನ್ ನಬೀನ್ ಅವರು ಕೂಡ ಭೇಟಿ ಮಾಡಿದ್ದಾರೆ. ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಕೂಡ ಮಾಡಿದ್ದಾರೆ. ಪ್ರಸ್ತುತ ಬಿಜೆಪಿ ಸಂಘಟನೆ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಬಿಜೆಪಿಯಲ್ಲಿ ಯಾವ ರೀತಿ ಕಾರ್ಯವೈಖರಿಯನ್ನು ಮಾಡ್ತಾ ಇದ್ದಾರೆ, ಜೊತೆಗೆ ಬಿಜೆಪಿ ತಳಮಟ್ಟದಿಂದಲೂ ಕೂಡ ಸ್ಟ್ರಾಂಗ್ ಆಗಬೇಕು ಅಂತಂದರೆ ಕಾರ್ಯಕರ್ತರು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ, ಪ್ರಸ್ತುತ ನಮ್ಮ ನಾಯಕರು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ, ಅದೆಲ್ಲದರ ಬಗ್ಗೆ ಕೂಡ ಚರ್ಚೆಯನ್ನು ಮಾಡಿದ್ದಾರೆ. ಇನ್ನು ಭೇಟಿಯ ಹಿಂದೆ ಬಿಜೆಪಿ ವರಿಷ್ಠರ ರಾಜಕೀಯ ಲೆಕ್ಕಾಚಾರ ಕೂಡ ಇದೆ. ಯಾಕೆಂತಂದರೆ ಒಂದೇ ತಿಂಗಳಲ್ಲಿ ಘಟಾನುಘಟಿ ನಾಯಕರು ದೆಹಲಿ ವರಿಷ್ಠರು ಈಗ ಆಗಮಿಸ್ತಾರೆ ಅಂತ ಅಂದರೆ ಸುಮ್ಮನೆ ಯಾರು ಕೂಡ ಬರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದರಲ್ಲೂ ಮೋದಿಯವರಾಗಿರಬಹುದು, ಜೊತೆಗೆ ನಿತಿನ್ ನಬೀನ್ ಆಗಿರಬಹುದು, ಅಮಿತ್ ಶಾ ಅವರು ಒಂದೇ ತಿಂಗಳಲ್ಲಿ ಆಗಮಿಸಿದ್ದಾರೆ. ಬಹಳ ಮುಖ್ಯವಾಗಿ SIR ವಿಚಾರ ಕೂಡ ಮಾತನಾಡಿರಬಹುದು. ಅದರ ಜೊತೆಗೆ GB ಎಲೆಕ್ಷನ್, ಜೊತೆಗೆ 2028ರ ಚುನಾವಣೆ, ಅದರ ಜೊತೆಗೆ ಪಕ್ಷದಲ್ಲಿ ಆಗಿರುವಂತಹ ಬಿರುಕು, ಇದೆಲ್ಲದರ ಬಗ್ಗೆ ಕೂಡ ಚರ್ಚೆ ಮಾಡಿರುವ ಸಾಧ್ಯತೆಗಳಿದ್ದಾವೆ. ಇನ್ನು ನಿತಿನ್ ನಬೀನ್ ಅವರು ಕೂಡ ಈ ಒಂದು ಪಕ್ಷ ಸಂಘಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಈಗ ಸದ್ಯಕ್ಕಂತೂ ಈ ಒಂದು BSY ಅವರ ಧವಳಗಿರಿ ನಿವಾಸ ಏನಿದೆ ಪವರ್ ಸೆಂಟರ್ ಆಗಿ ಮಾರ್ಪಾಡಾಗಿದೆ. 1.5 ವರ್ಷದ ಬಳಿಕ ಈಗ ರಾಜಕೀಯ ಚಟುವಟಿಕೆಗಳು ನಿಧಾನವಾಗಿ ಗರಿಗೆದರ್ತಾ ಇದೆ. ಇನ್ನು ಮತ್ತಷ್ಟು ಬಿಜೆಪಿ ಪಾಳ್ಯದಲ್ಲಿ ಬದಲಾವಣೆಗಳು, ಬೆಳವಣಿಗೆಗಳು ಎಲ್ಲ ಆಗುವ ಸಾಧ್ಯತೆಗಳು ಕೂಡ ಬಹಳ ಮುಖ್ಯವಾಗಿದೆ. ಅದರ ಜೊತೆಗೆ ಈ ಒಂದು ರಾಜ್ಯಾಧ್ಯಕ್ಷ ಪಟ್ಟಕ್ಕೆ ಆಲ್ರೆಡಿ ನನಗೆ ಬೇಕು ಈ ಒಂದು ರಾಜ್ಯಾಧ್ಯಕ್ಷ ಪಟ್ಟ, ನನಗೆ ಬೇಕು ರಾಜ್ಯಾಧ್ಯಕ್ಷ ಪಟ್ಟ ಅಂತ ಕೆಲವೊಂದಿಷ್ಟು ಘಟಾನುಘಟಿ ನಾಯಕರು ಕೂಡ ಲಾಭಿಯನ್ನು ಮಾಡ್ತಾ ಇದ್ದಾರೆ. ಆದರೆ ಈಗ ಸದ್ಯಕ್ಕೆ ಪ್ರಸ್ತುತ ಇನ್ನು BSY ಅವರ ಪುತ್ರ ಅಂದರೆ ಏನು ವಿಜಯೇಂದ್ರ ಅವರಿದ್ದಾರೆ, ಯಡಿಯೂರಪ್ಪ ಅವರ ಪುತ್ರ ವಿಜಯೇಂದ್ರ ಅವರನ್ನೇ ಮುಂದುವರಿಕೆ ಮಾಡಲಿಕ್ಕೆ ಹೈಕಮಾಂಡ್ ಪ್ಲಾನ್ ಮಾಡ್ತಾ ಇದೆ. ಆದರೆ ಯಾವುದೇ ರೀತಿಯ ಒಂದು ತೀರ್ಮಾನವನ್ನು ಕೂಡ ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ. ನೋಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಯಾವ ನಿಲುವನ್ನು ತಾಳುತ್ತೆ ಹೈಕಮಾಂಡ್ ಅಂತ. ರಾಜ್ಯಾಧ್ಯಕ್ಷ ಹುದ್ದೆಯಲ್ಲಿ ವಿಜಯೇಂದ್ರ ಅವರನ್ನೇ ಮುಂದುವರಿಕೆ ಮಾಡ್ತಾರಾ ಅಥವಾ ಹೊಸಬರಿಗೆ ಮಣೆ ಹಾಕ್ತಾರಾ, ಬದಲಾವಣೆಯನ್ನು ಮಾಡ್ತಾರಾ, ಅದೆಲ್ಲವೂ ಕೂಡ ಬಹಳ ಒಂದು ಕುತೂಹಲಕ್ಕೆ ಕಾರಣ ಆಗಿದೆ. ಇನ್ನು ಬಹಳ ಮುಖ್ಯವಾಗಿ ಈಗ ನಮ್ಮಲ್ಲಿ ಯಾವುದೇ ರೀತಿಯ ಬಿರುಕಿಲ್ಲ, ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೀವಿ ಅಂತ ಒಗ್ಗಟ್ಟು ಪ್ರದರ್ಶನ ಮಾಡಲಿಕ್ಕೆ ಬಿಜೆಪಿ ನಾಯಕರ ದಂಡೆ ಈ ಒಂದು ಧವಳಗಿರಿ ನಿವಾಸಕ್ಕೆ ಹೋಗಿದೆ. R ಅಶೋಕ್ ಅವರಾಗಿರಬಹುದು, ಜೊತೆಗೆ ಜಗದೀಶ್ ಶೆಟ್ಟರ್ ಆಗಿರಬಹುದು, ಕಾರಾಜೋಳ, CT ರವಿ, ಶ್ರೀರಾಮುಲು, ವಿಶ್ವನಾಥ್, ಛಲವಾದಿ ಸೇರಿ ಅನೇಕರು ಆಗಮಿಸಿದ್ದಾರೆ. ಜೊತೆಗೆ ನಿತಿನ್ ನಬೀನ್ ಅವರ ಸಮ್ಮುಖದಲ್ಲಿ ನಮ್ಮಲ್ಲಿ ಯಾವುದೇ ರೀತಿಯ ಬೆರಕಿಲ್ಲ, ಸುಮ್ಮನೆ ಸುದ್ದಿ ಹರಡಿಸ್ತಾ ಇದ್ದಾರೆ, ನಮ್ಮಲ್ಲಿ ಎಲ್ಲವೂ ಕೂಡ ಸರಿ ಇದೆ ಎಂಬ ಸಂದೇಶವನ್ನು ನಿತಿನ್ ನಬೀನ್ ಅವರಿಗೆ ರವಾನೆ ಮಾಡಲಿಕ್ಕೆ ಹೋಗಿದ್ದಾರೆ. ಈಗ ನಿತಿನ್ ನಬೀನ್ ಅವರು ಇಲ್ಲಿ ಯಾವೆಲ್ಲ ಡಿಸಿಷನ್ ತಗೊಳ್ತಾರೆ, ಜೊತೆಗೆ ಯಾವ ರೀತಿ ಪಕ್ಷ ಸಂಘಟನೆ ಆಗಿದೆ, ಜೊತೆಗೆ ಇಲ್ಲಿ ಏನೆಲ್ಲ ಸಮಸ್ಯೆಗಳಿದ್ದಾವೆ, ಅದೆಲ್ಲವನ್ನು ಕೂಡ ಹೈಕಮಾಂಡ್ಗೆ ವರದಿ ಒಪ್ಪಿಸ್ತಾರೆ. ಹಾಗಾಗಿ ಸದ್ಯಕ್ಕೆ ನಾಯಕರು ನಮ್ಮಲ್ಲಿ ಬಿರುಕು ಇಲ್ಲ, ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೀವಿ ಅನ್ನೋದನ್ನ ಪ್ರೂವ್ ಮಾಡಲಿಕ್ಕೆ ಈಗ ಸದ್ಯಕ್ಕೆ ಎಲ್ಲ ನಾಯಕರು ಕೂಡ ಒಟ್ಟಿಗೆ ಹೋಗಿದ್ದಾರೆ. ಇನ್ನು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ ಈ ಒಂದು ಆಗಮನ. ಏಕೆಂತಂದರೆ ಒಂದೇ ತಿಂಗಳಲ್ಲಿ ಮೋದಿ, ಅಮಿತ್ ಶಾ, ನಿತಿನ್ ನಬೀನ್ ಅವರು ಎಲ್ಲರೂ ಕೂಡ ಆಗಮಿಸಿರೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಇನ್ನು ಈ ಒಂದು ಭೇಟಿ ಕೇವಲ ಸಾಮಾನ್ಯವಾದಂತಹ ಭೇಟಿಯಲ್ಲ, ಚುನಾವಣಾ ಉದ್ದೇಶದಿಂದಲೂ ಕೂಡ ನಡೆದಿರುವಂತಹ ಭೇಟಿ ಅಂತ ಹೇಳ್ಬೋದು. ಏಕೆಂತಂದರೆ ಚುನಾವಣೆ ಅಂತಂದರೆ ಕೇವಲ ಕಾಂಗ್ರೆಸ್ ಅಷ್ಟೇ ಅಲ್ಲ. ಇನ್ನು ಗಮನಿಸ್ತಾ ಇದ್ದಾರೆ ನಿತಿನ್ ನಬೀನ್ ಅವರ ಆಗಮನ ಆಗಿದೆ. ಎಲ್ಲ ನಾಯಕರು ಕೂಡ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದಾರೆ. ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ರೀತಿ ವೆಲ್ಕಮ್ ಮಾಡ್ಕೊಳ್ತಾ ಇದ್ದಾರಾ ಅಂತ. ಘಟಾನುಘಟಿ ನಾಯಕರು ಎಲ್ಲರೂ ಕೂಡ ಅಲ್ಲಿ ಗುಂಪಿನಲ್ಲಿ ನಿಂತಿದ್ದಾರೆ. ಗುಂಪಿನಲ್ಲಿ ನಿಂತ್ಕೊಂಡು ನಿತಿನ್ ನಬೀನ್ ಅವ್ರಿಗಾಗಿ ವೆಯ್ಟ್ ಮಾಡ್ತಾ ಇದ್ರು ಯಾವಾಗ ಬರ್ತಾರೆ. ಯಾಕೆಂದರೆ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಕೂಡ ಆಯೋಜನೆ ಮಾಡಲಾಗಿದೆ. ಅಂದರೆ ಕೇವಲ ಇದು ಬ್ರೇಕ್ಫಾಸ್ಟ್ ಅಂದ ಮಾತ್ರಕ್ಕೆ ತಿಂಡಿ ಸೇವನೆ ಮಾಡೋದು ಅಷ್ಟೇ ಆಗಿರೋದಿಲ್ಲ, ಅದರ ಜೊತೆಗೆ ಬಹಳ ಮುಖ್ಯವಾಗಿ ರಾಜಕೀಯ ವಿಚಾರಗಳ ಬಗ್ಗೆ ಕೂಡ ಚರ್ಚೆಯನ್ನು ಮಾಡ್ತಾರೆ. ಸದ್ಯಕ್ಕೆ ನಿತಿನ್ ನಬೀನ್ ಅವರ ಆಗಮನ ಆಗಿದೆ ಈ ಒಂದು ಧವಳಗಿರಿ ನಿವಾಸಕ್ಕೆ, ಪವರ್ ಸೆಂಟರ್ ಆಗಿರುವಂತಹ ಧವಳಗಿರಿ ನಿವಾಸಕ್ಕೆ. ಎಲ್ಲರೂ ಕೂಡ ವೆಲ್ಕಮ್ ಮಾಡ್ತಾ ಇದ್ದಾರೆ, ಶೇಕ್ ಹ್ಯಾಂಡ್ ಕೊಡ್ತಾ ಇದ್ದಾರೆ, ಜೊತೆಗೆ ಈ ಒಂದು ಹೂ ಗುಚ್ಛವನ್ನು ಕೂಡ ನೀಡಿ ವೆಲ್ಕಮ್ ಮಾಡ್ಕೊಳ್ತಿದ್ದಾರೆ.
ಸರ್ ಚೂರು ಸರ್ ಮುಂದೆ ಬಂದ್ರೆ ಹೆಂಗೆ ಆ ಕಡೆ ಒಂದು ಕಡೆ ಒಂಚೂರು ಬ್ಯಾಕ್ ಸರ್ ಒಂಚೂರು ಬ್ಯಾಕು ಅವಿ ಒಂಚೂರು ಬ್ಯಾಕು ಈಗ ನಿತಿನ್ ನಬೀನ್ ಸದ್ಯಕ್ಕೆ ಆಗಮಿಸಿದ್ದಾರೆ. ಎಲ್ಲ ಘಟಾನುಘಟಿ ನಾಯಕರು, ಮುಖ್ಯವಾಗಿ ಬಿಜೆಪಿ ಘಟಾನುಘಟಿ ನಾಯಕರೇನಿದ್ದಾರೆ ಆರ್ ಅಶೋಕ್, ಜಗದೀಶ್ ಶೆಟ್ಟರ್, ಕಾರಜೋಳ, ಸಿ.ಟಿ. ರವಿ, ಶ್ರೀರಾಮುಲು, ವಿಶ್ವನಾಥ್, ಛಲವಾದಿ, ಇನ್ನು ಅನೇಕ ನಾಯಕರನ್ನ ಅಲ್ಲಿ ಗಮನಿಸ್ತಾ ಇರಬಹುದು. ಯಡಿಯೂರಪ್ಪ ಅವರಾಗಿರ್ಬೋದು, BSY ಅಂದರೆ ವಿಜಯೇಂದ್ರ ಅವರಾಗಿರ್ಬೋದು, ಎಲ್ಲರೂ ಕೂಡ ವೆಲ್ಕಮ್ ಮಾಡ್ಕೊಳ್ತಾ ಇದ್ದಾರೆ. ಮನೆಗೆ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಒಳಗಡೆ. ಏಕೆಂತಂದ್ರೆ ಈಗ ಬ್ರೇಕ್ಫಾಸ್ಟ್ ಮಾಡುವಂತಹ ಸಮಯ ಆಗಿರೋದ್ರಿಂದ ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ ಪ್ರಾರಂಭ ಆಗುತ್ತೆ. ಅಧಿಕೃತವಾಗಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂತ ಹೇಳೋದಿಲ್ಲ ಅವರು, ಏಕೆಂತಂದ್ರೆ ಈಗ ಕೇವಲ ನಾವು ಒಂದು ಕುಶಲೋಪರಿಗಳನ್ನು ವಿಚಾರಿಸಲಿಕ್ಕೆ ಎಲ್ಲರೂ ಕೂಡ ಒಟ್ಟಿಗೆ ಸೇರಿದ್ದೀವಿ ಅಂತ ಒಂದು ಸ್ಪಷ್ಟನೆಯನ್ನು ನೀಡುವ ಪ್ರಯತ್ನ ಕೂಡ ಮಾಡಬಹುದು. ಆದರೆ ಎಲ್ಲ ರಾಜಕಾರಣಿಗಳು ಕೂಡ ಬಹಳ ಪ್ರಮುಖವಾಗಿ ಘಟಾನುಘಟಿ ನಾಯಕರು ಒಂದು ಕಡೆ ಸೇರ್ತಾರೆ. ಈ ಒಂದು ಬ್ರೇಕ್ಫಾಸ್ಟ್ ಅನ್ನೋದು ಕೇವಲ ನೆಪ ಮಾತ್ರಕ್ಕೆ, ಆದರೆ ಅಲ್ಲಿ ನಡೆಯುವ ವಿಚಾರಗಳಾಗಿರಬಹುದು, ಅಲ್ಲಿ ನಡೆಯುವ ಚರ್ಚೆಗಳು ಬಹಳ ಕುತೂಹಲಕ್ಕೆ ಕಾರಣ ಆಗಿರುತ್ತೆ. ಮುಖ್ಯವಾಗಿ ರಾಜಕೀಯ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಕೂಡ ಮಾಡ್ತಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಇನ್ನೇನು ಸದ್ಯಕ್ಕೆ ನಿತಿನ್ ನಬೀನ್ ಅವರ ಆಗಮನ ಕೂಡ ಆಗಿದೆ. ಅವರನ್ನ ಮನೆಯ ಒಳಗೆ ಬರಮಾಡ್ಕೊಳ್ತಾ ಇದ್ದಾರೆ. ಇನ್ನು ರಾಜ್ಯ ಬಿಜೆಪಿಗೆ ಈಗ ಸದ್ಯಕ್ಕೆ ಮಾಜಿ ಸಿಎಂ BSY ಅನಿವಾರ್ಯತೆ ಕೂಡ ಇದೆ. ಯಾವಾಗ ಯಡಿಯೂರಪ್ಪ ಅವರನ್ನ ಸ್ಥಾನದಿಂದ ಕೆಳಗಿಳಿಸಲಾಯಿತು, ಆ ಒಂದು ಸಂದರ್ಭದಲ್ಲಿ ಭಾರಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಜೊತೆಗೆ ಕೆಲವೊಂದಿಷ್ಟು ಲಿಂಗಾಯತ ಸಮುದಾಯಗಳೇನಿದ್ದಾವೆ ಮುನಿಸ್ಕೊಂಡಿದ್ದಾರೆ ಎಂಬ ವಿಚಾರ ಕೂಡ ಬಹಳ ಚರ್ಚೆ ಆಯಿತು. ಈಗ ಸದ್ಯಕ್ಕೆ ಲಿಂಗಾಯತ ಮತಗಳನ್ನು ಸೆಳಿಬೇಕು ಅಂತ ಅಂದರೆ BSY ಅವರ ಅನಿವಾರ್ಯತೆ ಪಕ್ಷಕ್ಕಿದೆ. ಅದರ ಜೊತೆಗೆ ಅಭಿಮಾನೋತ್ಸವ ಯಾವ ರೀತಿ ಸಕ್ಸಸ್ ಆಯಿತು, ಅದೇ ರೀತಿಯಲ್ಲಿ ಈಗ ಬೇರೆ ಕಡೆ ಕೂಡ ಕಾರ್ಯಕ್ರಮ ಮಾಡುವ ಸಾಧ್ಯತೆಗಳಿರುತ್ತೆ. ಏಕೆಂತಂದ್ರೆ ಆಲ್ರೆಡಿ ಶಾಸಕರು ಮನವಿ ಕೂಡ ಮಾಡಿಕೊಂಡಿದ್ದಾರೆ, ನಮ್ಮ ಒಂದು ಕ್ಷೇತ್ರದಲ್ಲೂ ಕೂಡ ಅಭಿಮಾನೋತ್ಸವ ಕಾರ್ಯಕ್ರಮ ಮಾಡಿ ಅಂತ. ಅದರ ಬೆನ್ನಲ್ಲೇ ಕೆಲವೊಂದಿಷ್ಟು ರಾಜಕೀಯ ಲೆಕ್ಕಾಚಾರ ಕೂಡ ಇದೆ. ನಿತಿನ್ ನಬೀನ್ ಅವರ ಆಗಮನ ಆದ ತಕ್ಷಣ ಎಲ್ಲ ನಾಯಕರು ಕೂಡ ಬಹಳ ಖುಷಿಯಿಂದ ಅವರನ್ನ ಬರಮಾಡಿಕೊಂಡ್ರು. ಹೂಗುಚ್ಛವನ್ನು ನೀಡಿ ಒಂದು ಸ್ವಾಗತವನ್ನು ಕೋರುವ ಕೆಲಸ ಕೂಡ ಮಾಡಿದ್ರು ನಾಯಕರು. ಅದರ ಜೊತೆಗೆ ಬಹಳ ಒಂದು ಪ್ರೀತಿಯಿಂದ ಬರಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಏಕೆಂತಂದ್ರೆ ಈಗ ಅದರಲ್ಲೂ ವರಿಷ್ಠರು ರಾಜ್ಯಕ್ಕೆ ಆಗಮಿಸ್ತಾರೆ ಅಂತಂದರೆ ಸುಮ್ಮನೆ ಅಂತೂ ಆ ರಾಜ್ಯಕ್ಕೆ ಬರೋದಿಲ್ಲ. ಕೆಲವೊಂದಿಷ್ಟು ರಾಜಕೀಯ ಲೆಕ್ಕಾಚಾರ ಇರುತ್ತೆ. ಇನ್ನು ಪಕ್ಷದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಯಾವ ರೀತಿ ಸದ್ಯಕ್ಕೆ ಈ ಒಂದು ಪಕ್ಷದಲ್ಲಿ ಸಂಬಂಧಪಟ್ಟಂತೆ ಈಗ ಆಡಳಿತ ಪಕ್ಷವನ್ನು ಯಾವ ರೀತಿ ಎದುರಿಸ್ತಾರೆ, ಅದೆಲ್ಲವೂ ಕೂಡ ಬಹಳ ಮುಖ್ಯ ಆಗುತ್ತೆ. ಈಗ ಆರ್ ಅಶೋಕ್ ಅವರಾಗಿರ್ಬೋದು, ಜಗದೀಶ್ ಶೆಟ್ಟರ್, ಕಾರಜೋಳ, ಸಿ.ಟಿ. ರವಿ, ಶ್ರೀರಾಮುಲು, ವಿಶ್ವನಾಥ್, ಛಲವಾದಿ ಸೇರಿ ಅನೇಕರು ಕೂಡ ವೆಲ್ಕಮ್ ಮಾಡಿದ್ದಾರೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ. ಸದ್ಯಕ್ಕೆ ಈಗ ಈ ಒಂದು BSY ಧವಳಗಿರಿ ನಿವಾಸ ಏನಿದೆ ಪವರ್ ಸೆಂಟರ್ ಆಗಿ ಮಾರ್ಪಾಡಾಗಿದೆ. ಅದು ಕೂಡ 1.5 ವರ್ಷದ ಬಳಿಕ ರಾಜಕೀಯ ಚಟುವಟಿಕೆಗಳು ಗರಿಗೆದರಿದ್ದಾವೆ. ಇನ್ನು ನಿತಿನ್ ನಬೀನ್ ಅವರು ಆಲ್ರೆಡಿ ಈಗ ಆಗಮಿಸಿದ್ದಾರೆ. ಜೊತೆಗೆ ಕೇವಲ ಇದು ಬ್ರೇಕ್ಫಾಸ್ಟ್ ಅಷ್ಟೇ ಆಗಿರೋದಿಲ್ಲ, ಜೊತೆಗೆ ರಾಜಕೀಯ ವಿಚಾರಗಳ ಬಗ್ಗೆ ಕೂಡ ಚರ್ಚೆಯನ್ನ ಮಾಡಲಿದ್ದಾರೆ. ಏನೆಲ್ಲ ಅಪ್ಡೇಟ್ ಇದೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾರುತಿ? ಸಾಹಿತ್ಯ ಸದ್ಯ ನಾನು ಈಗ ಯಡಿಯೂರಪ್ಪ ಅವರ ನಿವಾಸ ಮುಂದೆ ಇರುವಂಥದ್ದು. ಪ್ರಮುಖವಾಗಿ ಇವತ್ತು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಈಗ ತಾನೇ ಆಗಮಿಸ್ತಿರುವಂಥದ್ದು ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿರುವಂತಹ ಇದು ಒಂದು ರೀತಿಯಾದಂಥ ಮೀಟಿಂಗ್. ಯಾಕೆಂದರೆ ಇವತ್ತು ಸಾಲು ಸಾಲುಗಳ ಮೀಟಿಂಗನ್ನು ಕೂಡ ನಿತಿನ್ ನಬೀನ್ ಅವರು ಹಮ್ಮಿಕೊಂಡಿರೋದು. ಅದಕ್ಕಿಂತ ಮುಂಚೆ ಇವತ್ತು ಏನು ಯಡಿಯೂರಪ್ಪ ನಿವಾಸಕ್ಕೆ ಆಗಮಿಸಿ ಟಿಫನ್ ಸಂಬಂಧಪಟ್ಟಂತೆ ಏನು ಇವತ್ತೊಂದು ರೀತಿಯಾದ ಮೀಟಿಂಗನ್ನು ಅಳವಡಿಸ್ಕೊಂಡಿರೋದು. ಇದು ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿರುವಂಥದ್ದು. ಏಕೆಂದರೆ ಒಂದು ರೀತಿಯಾದಂಥ ಸದ್ಯಕ್ಕೆ ಯಡಿಯೂರಪ್ಪರ ನಿವಾಸ ಈಗ ಪವರ್ ಸೆಂಟರ್ ಆಗಿ ಮಾರ್ಪಟ್ಟಿರುವಂಥದ್ದು. ಸಾಕಷ್ಟು ಹಿರಿಯ ನಾಯಕರಾಗಿರ್ಬೋದು, ಮತ್ತು ಮಾಜಿ ಸಿಎಂಗಳು, ಮತ್ತು ಅದೇ ರೀತಿಯಂತ ಆದಂಥ ವಿಪಕ್ಷ ನಾಯಕರಾದಂತಹ ರೋಷಕ್ ಆಗಿರ್ಬೋದು, ಮಾಜಿ ಸಿಎಂ ಸದಾನಂದ ಗೌಡರಾಗಿರ್ಬೋದು, ಮತ್ತು ಎಲ್ಲ ನಾಯಕರು ಕೂಡ ಇವತ್ತು ನಿವಾಸಕ್ಕೆ ಆಗಮಿಸಿರುವಂಥದ್ದು. ಇಲ್ಲಿ ಎಲ್ಲವೂ ಕೂಡ ಅಂದರೆ ಕೇವಲ ಉಪಹಾರಕ್ಕೆ ಬಂದಿರುವಂತಹ ಒಂದು ರೀತಿಯಾದಂತಹ ಸನ್ನಿವೇಶ ಅಲ್ಲ, ಸಾಕಷ್ಟು ರಾಜಕೀಯ ವಿಚಾರಗಳ ಬಗ್ಗೆಯೂ ಕೂಡ ಚರ್ಚೆ ಆಗುತ್ತೆ. ಮತ್ತು ಅದೇ ರೀತಿಯಾದಂತೆ ಸಂಘಟನಾತ್ಮಕ ಆಗಿರ್ಬೋದು, ಮತ್ತು ಅದೇ ರೀತಿ ಮುಂದಿನ ರಾಜಕೀಯ ಬೆಳವಣಿಗೆಗಳು ಆಗಿರ್ಬೋದು, ಮತ್ತು ಪಕ್ಷ ಚಟುವಟಿಕೆಗಳ ಬಗ್ಗೆಯೂ ಕೂಡ ಸಂಪೂರ್ಣವಾಗಿ ಈ ಚರ್ಚೆ ಆಗುವ ಸಾಧ್ಯತೆ
ಇರುವಂಥದ್ದು. ಯಾಕೆಂದರೆ ಇಲ್ಲಿವರೆಗೂ ಕೂಡ ಏನು ಈ ಕಳೆದ ತಿಂಗಳಲ್ಲೇ ಕೂಡ ಸಾಕಷ್ಟು ಹಿರಿಯ ಅಂದರೆ ಕೇಂದ್ರ ನಾಯಕರು ಕೂಡ ರಾಜ್ಯಕ್ಕೆ ಆಗಮಿಸಿರುವಂಥ, ಪ್ರಮುಖವಾಗಿ ಅಮಿತ್ ಶಾ ಅವರು ಕೂಡ ಬಂದಿದ್ದರು, ಯಡಿಯೂರಪ್ಪ ಅಭಿಮಾನೋತ್ಸವಕ್ಕೆ ಆಗಿರ್ಬೋದು, ಮತ್ತು ಮೋದಿ ಅವರು ಕೂಡ ಬಂದಿದ್ದರು. ಅದೇ ರೀತಿಯಾದಂತೆ ಇವತ್ತು ಏನು ನಿತಿನ್ ನಬೀನ್ ಅವರು ಕೂಡ ಯಡಿಯೂರಪ್ಪ ನಿವಾಸಕ್ಕೆ ಭೇಟಿ ನೀಡಿರುವಂಥದ್ದು. ಇದು ಎಲ್ಲ ಒಂದು ಕಡೆ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿರುವಂಥದ್ದು. ಸಾಕಷ್ಟು ರಾಜಕೀಯ ವಿಚಾರಗಳು ಕೂಡ ಚರ್ಚೆ ಆಗುತ್ತೆ. ಅದೇ ರೀತಿಯಾದಂತೆ ಮುಂದೆ ಪಕ್ಷ ಚಟುವಟಿಕೆ ಹೇಗಿರಬೇಕು ಮತ್ತು 2028ರ ಚುನಾವಣೆ ತಯಾರಿಯು ಕೂಡ ಹೇಗಿರಬೇಕೆಂಬ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಆಗುವಂಥದ್ದು. ಅದೇ ರೀತಿಯಾದಂತೆ ಏನು ಮುಂದಿನ ಯಾವ ರೀತಿ ನಾವು ಕಾರ್ಯತಂತ್ರಗಳನ್ನು ರೂಪಿಸಬೇಕು ಮತ್ತು ಚುನಾವಣೆ ದೃಷ್ಟಿಯಿಂದ ಆಗಿರ್ಬೋದು ಮತ್ತು GBA ಎಲೆಕ್ಷನ್ ದೃಷ್ಟಿಯಿಂದ ಕೂಡ ಇದು ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದೆ. ಇದ್ರ ಬಗ್ಗೆಯೂ ಕೂಡ ಚರ್ಚೆ ಆಗುವ ಸಾಧ್ಯತೆ ಇರುವಂಥದ್ದು. ಯಾಕೆಂದರೆ ಇಲ್ಲಿ ಎಲ್ಲ ಹಿರಿಯ ನಾಯಕರು ಕೂಡ ಅಂದರೆ ವಿಪಕ್ಷ ನಾಯಕರಿಂದ ಹಿಡಿದು ಮತ್ತು ಎಲ್ಲ ಮಾಜಿ CMಗಳು ಮತ್ತು ಪ್ರಮುಖ ನಾಯಕ BJP ಪ್ರಮುಖ ನಾಯಕರು ಕೂಡ ಈ ಮೀಟಿಂಗ್ನಲ್ಲಿ ಅಂದರೆ ಇಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂತ ಆಗಮಿಸಿರುವಂಥದ್ದು. ಇದು ಯಾವ ರೀತಿಯಾದಂಥ ಮಹತ್ವವನ್ನು ಪಡ್ಕೊಳ್ಳುತ್ತೆ ಮತ್ತು ಯಾವ ರೀತಿ ವಿಚಾರಗಳನ್ನು ಚರ್ಚೆ ಆಗುತ್ತೆ ಎಂದು ಕೂಡ ಒಂದು ರೀತಿಯಾದಂಥ ಕುತೂಹಲ ಮೂಡಿಸಿರುವಂಥದ್ದು. ಯಾಕೆಂದರೆ ಇತ್ತೀಚೆಗೆ ನಾವು ನೋಡ್ತಿರ್ಬೋದು GBA ಚುನಾವಣೆ ಅನೌನ್ಸ್ ಆಗ್ತಿದೆ ಮತ್ತು ಅದೇ ರೀತಿಯಾದಂತೆ SIR ಮತ್ತು ಇದು ಕೂಡ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿರೋದು. ಯಾಕೆಂದರೆ SIR ಕೂಡ ಸಾಕಷ್ಟು ಒಂದು ರೀತಿಯಾದ ಕಾಂಗ್ರೆಸ್ ನಾಯಕರು ವಿರೋಧ ಮಾಡ್ತಾ ಇರೋವಂಥದ್ದು. ಇಲ್ಲಿ ಏನು ಬ್ರೇಕ್ಫಾಸ್ಟ್ ಆದ ನಂತರ ಇವತ್ತು BJP ಕಚೇರಿಗೂ ಕೂಡ ಏನು ನಿತಿನ್ ನಬೀನ್ ಅವರು ಭೇಟಿ ನೀಡ್ತಾರೆ. ಅಲ್ಲಿ ಕೂಡ ಸಂಸದರಾಗಿರ್ಬೋದು, ಅಂದರೆ ಶಾಸಕರು ಮತ್ತು MLCಗಳು ಮತ್ತು ಸಂಘಟನಾತ್ಮಕ ಯಾರೆಲ್ಲ ಇದ್ದಾರೆ ಅವ್ರನ್ನೂ ಕೂಡ ಈ ಸಭೆಗೆ ಕರೆಯುವಂಥದ್ದು. ಅದೇ ನಂತರ 3 ಗಂಟೆಗೂ ಕೂಡ BJP ಕೋರ್ ಕಮಿಟಿ ಸಭೆಯನ್ನು ಕೂಡ ಕರೆದಿರುವಂಥದ್ದು. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಮಾಹಿತಿಗಾಗಿ.